ಸ್ನೇಹಿತರೆ, ಟುಡೇಸ್ ಟಾಪಿಕ್ ಬಂದ್ಬಿಟ್ಟು ಸಿಟಿಯಲ್ಲಿ ಯಾವ ರೀತಿಯಾಗಿ ನಾವು ಡ್ರೈವ್ ಮಾಡೋದು ಅಂದರೆ ನಮ್ಮ ಕ್ಲಚ್ ಪ್ಲೇಟ್ ಇರ್ಬೋದು, ಹಾಗೆ ಬ್ರೇಕು, ಹಾಗೆ ಎಕ್ಸಲೇಟರು ಮತ್ತು ಸ್ಟೇರಿಂಗು ಮತ್ತು ಫ್ರಂಟ್ ಸೈಡಲ್ಲಿ ಯಾವ ರೀತಿಯಾಗಿ ನಾವು ಪರ್ಫೆಕ್ಟಾಗಿ ಜಡ್ಜ್ ಮಾಡ್ತಾ ಒಂದು ಸೇಫ್ ಡ್ರೈವಿಂಗನ್ನು ಮಾಡೋದು ಅಂತ ನೋಡೋಣ. ಈಗ ಯಾವುದಾದ್ರೂ ನೀವು ಮನೆಯಿಂದ ಗಾಡಿನ ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಈ ರೀತಿಯಾಗಿ ಒಂದು ರೋಡ್ ಮರ್ಜ್ ಆಗೋಕ್ಕೆ ಇರುತ್ತೆ. ಸೊ ಆ ಟೈಮ್ನಲ್ಲಿ ಯಾವ ರೀತಿಯಾಗಿ ಮರ್ಜ್ ಆಗೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ಫಸ್ಟ್ ನೀವು ಲೆಫ್ಟ್ ಸೈಡು ಹಾಗೆ ರೈಟ್ ಸೈಡು ಎರಡು ಕಡೆ ಗಾಡಿ ಬರೋದಿಲ್ಲ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಸೆಕೆಂಡ್ ಗೇರ್ ಅಥವಾ ಫಸ್ಟ್ ಗೇರ್ ಯೂಸ್ ಮಾಡಿಕೊಂಡು ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಡ್ರೈವ್ ಮಾಡಬೇಕು. ಎದುರುಗಡೆ ಈಗ ಅಲ್ಲಿ ರೋಡ್ ಬಂದುಬಿಟ್ಟು ಸ್ವಲ್ಪ ಸರಿ ಇಲ್ಲ, ಸ್ಕೂಟಿ ಏನು ಬರ್ತಾ ಇದ್ದಿಲ್ಲ. ಸೊ ಆ ಟೈಮ್ನಲ್ಲಿ ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೇಕಂದ್ರೆ, ಈಗ ಸ್ವಲ್ಪ ಬ್ರೇಕ್ ಎಕ್ಸಲೇಟರ್ ಪೆಡಲಿಂದ ಕಾಲು ತೆಗೆದುಬಿಟ್ಟು ಸ್ವಲ್ಪ ಮಟ್ಟಿಗೆ ಬ್ರೇಕನ್ನು ಲೈಟಾಗಿ ಯೂಸ್ ಮಾಡ್ತಾ, ಈಗ ನಾನು ಸೆಕೆಂಡ್ ಗೇರೆಲ್ಲ ಇದೆ, ಕ್ಲಚ್ಚನ್ನು ಇಲ್ಲಿ ನಾನು ಯಾವುದೇ ರೀತಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಓಕೆನಾ. ಸೊ ಸಿಟಿಗಳಲ್ಲಿ ಯೂಸ್ ಮಾಡ್ಬೇಕಾದ್ರೆ ಏನು ಮಾಡಿಬಿಡ್ತಾರೆ, ಡ್ರೈವಿಂಗ್ ಮಾಡುವಾಗ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕಲಿತಿರುವವರು ಹೆಚ್ಚಿಂದ ಹೆಚ್ಚು ಕ್ಲಚ್ಚನ್ನು ಯೂಸ್ ಮಾಡ್ತಿರ್ತಾರೆ, ಅನ್ನೆಸೆಸರಿಯಾಗಿ ಕ್ಲಚ್ಚನ್ನು ಯೂಸ್ ಮಾಡ್ತಿರ್ತಾರೆ. ಅದ್ರ ರೀತಿಯಾಗಿ ಮಾಡಬಾರ್ದು. ಈಗ ನಾನು ನಿಲ್ಲಿಸ್ಬೇಕು. ಸೊ ಈಗ ಕ್ಲಚ್ಚನ್ನು ಪ್ರೆಸ್ ಮಾಡಿ ಬ್ರೇಕನ್ನು ಯೂಸ್ ಮಾಡಿದೆ. ಓಕೆನಾ. ಸೊ ಈಗ ಮತ್ತೆ ಫಸ್ಟ್ ಗೇರ್ ಎಂಗೇಜ್ ಮಾಡ್ಕೊಂಬಿಟ್ಟು ಹಾಫ್ ಕ್ಲಚ್ ಯೂಸ್ ಮಾಡಿ ಗಾಡಿನ ಮೂವ್ ಮಾಡಿದೆ. ಈಗ ಕ್ಲಚ್ಚಿಂದ ಪೂರ್ತಿಯಾಗಿ ಕಾಲನ್ನು ತೆಗೆದೆ. ಫಸ್ಟ್ ಗೇರಲ್ಲೇ ಇದೆ. ಓಕೆ. ಸೊ ಈಗ ಸೆಕೆಂಡ್ ಗೇರು. ಮತ್ತು ಸಿಟಿಗಳಲ್ಲಿ ನೀವು ಡ್ರೈವ್ ಮಾಡಬೇಕಾದ್ರೆ ಏನಾಗುತ್ತೆ, ನ್ಯಾರೋ ಸ್ಟ್ರೀಟ್ ಎಲ್ಲ ಇರುತ್ತೆ. ಓಕೆನಾ. ಸೊ ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ತುಂಬ ಜಾಗ್ರತೆಯಿಂದ ಡ್ರೈವ್ ಮಾಡಬೇಕಾಗುತ್ತೆ. ಅಂದರೆ ಲೆಫ್ಟು ರೈಟು ಗಾಡಿಗಳು ಓಡಾಡ್ತಾ ಇರೋದ್ರಿಂದ ನೀವು ತಾಗಿಸೋವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಪ್ರಾಪರ್ ಜಡ್ಜ್ಮೆಂಟ್ ಮಾಡ್ತಾ ನೀವು ಗಾಡಿನ ಡ್ರೈವ್ ಮಾಡಿ. ಇಲ್ಲಿ ನೀವು ನೋಡ್ತಿರುವಾಗೆ ಇದು ಬಂದ್ಬಿಟ್ಟು ಒಂದು ನ್ಯಾರೋ ಸ್ಟ್ರೀಟ್ ಇದೆ. ಅಂದರೆ ಅಕ್ಕಪಕ್ಕ ಗಾಡಿಗಳು ಎಲ್ಲ ಪಾರ್ಕ್ ಮಾಡಿರ್ತಾರೆ ಈ ರೀತಿಯಾಗಿ. ಹಾಗೆ ಎದುರುಗಡೆಯಿಂದ ವೆಹಿಕಲ್ಸ್ ಬರ್ತಿರುತ್ತೆ. ಹೀಗಿಲ್ಲ ಒಂದು ರೋಡ್ ಹಂಪ್ಸ್ ಇದೆ. ಸೊ ರೋಡ್ ಹಂಪ್ಸನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಂಡ್ರೆ, ದೊಡ್ಡ ರೋಡ್ ಹಂಪ್ಸ್, ಅದಕ್ಕೆ ನಾನು ಗಾಡಿನ ಸ್ಲೋ ಮಾಡಿ ಫಸ್ಟ್ ಗೇರ್ ಯೂಸ್ ಮಾಡ್ತಾ ಸ್ಲೋವಾಗಿ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ನಾನು ರೋಡ್ ಹಂಪ್ಸನ್ನು ಪಾಸ್ ಮಾಡ್ತೇನೆ. ಸೊ ಇಲ್ಲೂ ಒಂದು ರೋಡ್ ಹಂಪ್ಸ್ ಇದೆ ನೋಡಿ. ಈಗ ಬ್ರೇಕನ್ನು ಯೂಸ್ ಮಾಡ್ತಾ ಸ್ವಲ್ಪ ಮಟ್ಟಿಗೆ ಸ್ಲೋ ಮಾಡಿದೆ, ಮತ್ತು ಎಕ್ಸಲೇಟರ್ ಯೂಸ್ ಮಾಡ್ತಾ ರೋಡ್ ಹಂಪ್ಸನ್ನು ಪಾಸ್ ಮಾಡಿದೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು ರೋಡ್ ಹಂಪ್ಸ್ ಇದೆ. ಗಾಡಿ ಬಂದ್ಬಿಟ್ಟು ಫಸ್ಟ್ ಗೇರಲ್ಲಿದೆ. ಸೊ ಇಲ್ಲಿ ನಾನು ಬ್ರೇಕನ್ನು ಯೂಸ್ ಮಾಡಬೇಕಂತಿಲ್ಲ, ಸ್ವಲ್ಪ ಮಟ್ಟಿಗೆ ನಾನು ಎಕ್ಸಲೇಟರ್ ಯೂಸ್ ಮಾಡ್ತಾ ರೋಡ್ ಹಂಪ್ಸನ್ನು ತುಂಬ ಸ್ಮೂತಾಗಿ ನಾನು ಪಾಸ್ ಮಾಡ್ತೇನೆ. ಈಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಹಾರ್ನ್ ಸಹ ಯೂಸ್ ಮಾಡ್ತಿರ್ಬೇಕಾಗತ್ತೆ. ಯಾಕಂದರೆ ನಿಮ್ಮ ಎದುರುಗಡೆಯಿಂದ ಬರೋರಿಗೆ ಗೊತ್ತಾಗುತ್ತೆ, ಬಟ್ ನಿಮ್ಮ ಎದುರುಗಡೆಯಿಂದ ಹೋಗ್ತಿರೋರಿಗೆ ಗೊತ್ತಾಗಲ್ಲ. ಹೀಗಾಗಿ ಈಗ ನಾನು ಲೆಫ್ಟ್ ಸೈಡ್ಗೆ ಹೋಗ್ಬೇಕು, ಲೆಫ್ಟ್ ಇಂಡಿಕೇಟರ್ ಕೊಡಬೇಕು ಫಸ್ಟು. ಆಮೇಲೆ ರೈಟ್ ಸೈಡಲ್ಲಿ ಯಾವುದಾದ್ರೂ ವೆಹಿಕಲ್ಸ್ ಬರ್ತಿದೆಯಾ ಇಲ್ಲ ಅಂತ ಒಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕು. ಓಕೆನಾ. ನೋಡಿ, ಒಂದು ಕಾರ್ ಬರ್ತಾಯಿದೆ. ಇಲ್ಲಿ ಸ್ಲೋ ಆಗಿ ನಾನು ಮೂವ್ ಮಾಡಬೇಕು. ಹಾಫ್ ಕ್ಲಚ್ ಯೂಸ್ ಮಾಡ್ತಾ ನಾನು ಗಾಡಿನ ರೋಡ್ಗೆ ಮರ್ಜ್ ಮಾಡಿದೆ. ಇದು ಮೇನ್ ರೋಡಿಗೆ ಮರ್ಜ್ ಮಾಡುವಂಥ ರೀತಿ. ಅಂದರೆ ಲೆಫ್ಟ್ ರೈಟು ಗಾಡಿ ಬರ್ತಿದೆಯಲ್ಲ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ರೋಡ್ಗೆ ಮರ್ಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಎರಡು ಲೈನ್ ಇದೆ, ಲೆಫ್ಟ್ ಟು ರೈಟ್ ಅಲ್ವಾ. ಸೊ ನಾವು ಆ ಲೈನ್ ಈ ಲೈನ್ ಶಿಫ್ಟ್ ಮಾಡ್ತಾ ಇರಬಾರ್ದು, ಯಾವಾಗ ಬೇಕು ಅವಾಗೆ. ಓಕೆನಾ. ಸೊ ನಮ್ಗೆ ಯಾವ ಲೈನಲ್ಲಿ ಹೋಗಬೇಕು ಆ ಲೈನೆಲ್ಲ ಸ್ಟ್ರೇಟ್ ಆಗಿ ಅದೇ ಲೈನೆಲ್ಲ ಹೋಗ್ತಿರ್ಬೇಕು. ಈಗ ಇಲ್ಲಿ ಸಿಗ್ನಲ್ ಇದೆ. ಈಗ ನಾನು ಸ್ವಲ್ಪ ಮಟ್ಟಿಗೆ ಸ್ಲೋ ಮಾಡಿ ಗಾಡಿನ ಸ್ಟಾಪ್ ಮಾಡ್ತೇನೆ. ಸೊ ಸಿಗ್ನಲ್ ಆಲ್ರೆಡಿ ಬಿಡ್ತು. ಈಗ ನಾನು ಮತ್ತೆ ಫಸ್ಟ್ ಗೇರ್ ಎಂಗೇಜ್ ಮಾಡ್ತಾ ಗಾಡಿನ ಮೂವ್ ಮಾಡ್ತೇನೆ. ಓಕೆ. ಸೊ ನೆಕ್ಸ್ಟ್ ನೀವು ಎದುರುಗಡೆ ಇರುವಂಥ ವೆಹಿಕಲ್ಸ್ ಏನಿದೆ, ನೀವು ಮುಂದೆ ಹೋಗ್ತಿರುವಂಥ ವೆಹಿಕಲ್ಸ್ನ ಡಿಸ್ಟೆನ್ಸ್ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮುಂದೆ ಇರುವಂಥ ವೆಹಿಕಲ್ಸ್ನ ವೀಲ್ಗಳು ಏನಿದೆ, ಹಿಂದಿನ ವೀಲ್ಗಳು ನಿಮಗೆ ಕಾಣ್ತಿರ್ಬೇಕು ಈ ವಿಂಡ್ಶೀಲ್ಡಿಂದ. ಓಕೆನಾ. ಅಷ್ಟು ಡಿಸ್ಟೆನ್ಸನ್ನು ನೀವು ಮೇಂಟೈನ್ ಮಾಡ್ಕೊಂಬಿಟ್ಟು ಗಾಡಿನ ಡ್ರೈವ್ ಮಾಡಬೇಕು. ಫ್ರಂಟ್ ಸೈಡ್ ಡಿಸ್ಟೆನ್ಸ್ನ ಅಷ್ಟೊಂದು ಮೇಂಟೈನ್ ಮಾಡಬೇಕು. ಅದೊಂದು ಪ್ರಾಪರ್ ಫ್ರಂಟ್ ಸೈಡ್ ಜಡ್ಜ್ಮೆಂಟ್ ಇರುತ್ತೆ. ಅಂದರೆ ನಿಮ್ಮ ಗಾಡಿಯಿಂದ ಡಿಸ್ಟೆನ್ಸ್ ಏನಿದೆ ಅದು ಬಂದುಬಿಟ್ಟು ಒಂದು ಪ್ರಾಪರ್ ಆಗಿ ಒಂದು ಸೇಫ್ ಡಿಸ್ಟೆನ್ಸನ್ನು ನೀವು ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಗಾಡಿಯ ಮುಂದಿರುವಂಥ ವೆಹಿಕಲ್ಸ್ನ ಅದರ ಹಿಂದಿನ ವೀಲ್ಗಳು ಬಂದುಬಿಟ್ಟು ನಿಮ್ಮ ವಿಂಡ್ಶೀಲ್ಡಲ್ಲಿ ಕಾಣ್ತಿರ್ಬೇಕು. ಅಲ್ಲಿವರೆಗೂ ನೀವು ಗಾಡಿನ ಒಯ್ಬೋದು. ಇಲ್ಲಿ ಒಂದು ಸರ್ಕಲ್ ಇದೆ. ಸರ್ಕಲಲ್ಲಿ ಯಾವಾಗಲೂ ನೀವು ಮೂವ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಇಲ್ಲಿ 4 ಕಡೆಯಿಂದ ವೆಹಿಕಲ್ಸ್ ಬರ್ತಿರುತ್ತೆ ನೋಡಿ. ಇಲ್ಲಿ ಅಲ್ಲೊಂದು ಬೈಕಿಂದ ಬಂದುಬಿಟ್ಟು ಮುಂದೆ ಹಾಗೆ ಬಂದುಬಿಟ್ಟ. ಸೊ ಅಲ್ಲಿ ಮುಂದಿನ ವೆಹಿಕಲ್ ಬಂದುಬಿಟ್ಟು ನಿಲ್ಲಿಸ್ಬೇಕಾಯ್ತು. ಹಾಗೆ ಮತ್ತು ಇಲ್ಲೂ ಅಷ್ಟೇ ನೀವು ಸೊ ಈ ರೀತಿಯಾಗಿ ಹಾರ್ನ್ ಮಾಡ್ತಾ ತುಂಬ ಕೇರ್ಫುಲ್ಲಾಗಿ ಈಗ ಸರ್ಕಲ್ ಇರುವಂಥ ರೋಡಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ತುಂಬ ಸ್ಲೋ ಆಗಿ ನೀವು ಮೂವ್ ಮಾಡ್ತಿರ್ಬೇಕು. ಓಕೆನಾ. ಎದುರುಗಡೆ ಆಟೋ ಹೋಗ್ತದೆ. ಸೊ ಆಟೋದ ವೀಲ್ಗಳು ಏನಿದೆ ಅದು ನಮಗೆ ಕಾಣ್ತಿರ್ಬೇಕು ವಿಂಡ್ಶೀಲ್ಡಲ್ಲಿ. ಸೊ ಅಷ್ಟು ಡಿಸ್ಟೆನ್ಸನ್ನು ನೀವು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಡ್ರೈವ್ ಮಾಡಬೇಕು. ಸೊ ಇಲ್ಲೊಂದು ಸರ್ಕಲ್ ಇದೆ. ಸೊ ಸರ್ಕಲಲ್ಲಿ ನಾನು ಹೇಳಿದಾಗೆ ನಿಮಗೆ 4 ಕಡೆಯಿಂದ ವೆಹಿಕಲ್ಸ್ ಬರ್ತಾ ಇರುತ್ತೆ. ಸೊ ಹೀಗಾಗಿ ತುಂಬ ಸ್ಲೋ ಆಗಿ ಇಲ್ಲಿ ಎಕ್ಸಲೇಟರ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ಓನ್ಲಿ ಎಂಜಿನ್ ಬ್ರೇಕ್ ಯೂಸ್ ಮಾಡ್ತಾ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ಲಾಗಿ ಗಾಡಿನ ಇಲ್ಲಿ ನೀವು ಮೂವ್ ಮಾಡಬೇಕಾಗುತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ 2 ಲೈನ್ ಇರುವಂಥ ಹೈವೇ ಇದು ಬಂದುಬಿಟ್ಟು. ಸೊ ಅಲ್ಲೊಂದು ಲೆಫ್ಟ್ ಲೈನು ಮತ್ತು ಇಲ್ಲೊಂದು ರೈಟ್ ಲೈನ್ ಇದೆ. ಸೊ ನಾವು ರೈಟ್ ಲೈನಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ನಾವು ರೈಟ್ ಲೈನಲ್ಲೇ ಹೋಗಬೇಕು. ಓಕೆ.
ಸೊ ಅನ್ನೆಸೆಸರಿ ಆ ಲೈನ್ಗೆ ಈ ಲೈನ್ಗೆ ಶಿಫ್ಟ್ ಆಗೋದನ್ನು ನೀವು ಅವಾಯ್ಡ್ ಮಾಡ್ಬೇಕು ಯಾವಾಗಲೂ. ಈಗ 3rd ಗೇರಲ್ಲಿದೆ ನಮ್ಮ ಗಾಡಿ. ಸೊ ನೆಕ್ಸ್ಟ್ ಆಟೋ ಹೋಗ್ತಾಯಿದೆ. ಸೊ ಆಟೋನ ನಾವು ಓವರ್ಟೇಕ್ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಹಾರ್ನ್ ಯೂಸ್ ಮಾಡ್ಕೊಂಬಿಟ್ಟು ಕೇರ್ಫುಲ್ಲಾಗಿ ಓವರ್ಟೇಕ್ ಮಾಡಬೇಕು. ಲೆಫ್ಟ್ ಸೈಡಲ್ಲಿ ಒಂದು ಪ್ರಾಪರ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ನಾವು ಓವರ್ಟೇಕ್ ಮಾಡ್ಕೋಬೇಕು. ಯಾವುದೇ ವೆಹಿಕಲ್ ಇರಲಿ ಓವರ್ಟೇಕ್ ಮಾಡಬೇಕಾದ್ರೆ ಇಲ್ಲಿ ಒಂದು ಬೈಕ್ ಇದೆ. ಸೊ ಬೈಕ್ ಅವ್ರು ಹೊರಗಡೆ ಬರೋದು ಹಾಗೆ ನಾವು ಸ್ವಲ್ಪ ಮಟ್ಟಿಗೆ ಹಾರ್ನ್ ಯೂಸ್ ಮಾಡ್ಕೊಂಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ನೀವು ಎಚ್ಚರಿಸ್ಬೋದು ಅವ್ರಿಗೆ. ಓಕೆನಾ. ನೆಕ್ಸ್ಟ್ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಸರ್ಕಲ್ ಇದೆ ಶಿವಮೊಗ್ಗದ ಮೇನ್ ಸರ್ಕಲ್ಲು. ಸೊ ಇಲ್ಲಿ ತುಂಬ ವೆಹಿಕಲ್ಸ್ ಬರ್ತಿರುತ್ತೆ 4 ಕಡೆಯಿಂದ ಆ ಕಡೆಯಿಂದ ಈ ಕಡೆಗೆ. ಸೊ ಇಲ್ಲಿ ಮರ್ಜ್ ಆಗಬೇಕು ಅಂತ ಹೇಳಿದ್ರೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ನಮ್ಮ ಗಾಡಿ ಬಂದ್ಬಿಟ್ಟು ಒಂದು 2nd ಗೇರಲ್ಲಿ ಇರಬೇಕು. ಓಕೆ, 2nd ಗೇರಲ್ಲಿ ಇದ್ಕೊಂಡು ಸ್ವಲ್ಪ ಮಟ್ಟಿಗೆ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಲೈಟಾಗಿ ಎಕ್ಸಲೇಟರ್ ಯೂಸ್ ಮಾಡ್ತಾ ಗಾಡಿನ ನಾವು ಪಾಸ್ ಮಾಡಬೇಕು. ಸೊ ಇಲ್ಲಿ ಸರ್ಕಲ್ ಇದೆ ಅಲ್ವಾ. ಸೊ ಇಲ್ಲಿ 4 ಕಡೆಯಿಂದ ಚೆಕ್ಔಟ್ ಮಾಡ್ಕೋಬೇಕು ಆ ಕಡೆಯಿಂದ ವೆಹಿಕಲ್ ಬರ್ತಾ ಇದೆಯಾ ಇಲ್ಲ ಅಂತ. ಸೊ 2nd ಗೇರಲ್ಲಿದೆ ನೋಡಿ. ನಾನು ಕ್ಲಚ್ಚನ್ನು ಯೂಸ್ ಮಾಡ್ತಾನೆ ಇಲ್ಲ, ಲೈಟಾಗಿ ಬ್ರೇಕ್ ಯೂಸ್ ಮಾಡ್ತಾ ಸ್ಲೋ ಆಗಿ ಗಾಡಿನ ಈಗ ನಾನು ಮೇನ್ ರೋಡಿಗೆ ಅದಕ್ಕೆ ಮರ್ಜ್ ಮಾಡಿದೆ. ರೈಟ್. ಸೊ ಈಗ 3rd ಗೇರ್ಗೆ ಎಂಗೇಜ್ ಮಾಡ್ತೇನೆ. ಸೊ ಇಲ್ಲೂ ಅಷ್ಟೇ ನೋಡಿ, ಆ ರೀತಿ ಎಲ್ಲ ಜನರು ಬರ್ತಾ ಇರ್ತಾರೆ. ಸೊ ಅವ್ರಿಗೆ ಹಾರ್ನ್ ಯೂಸ್ ಮಾಡ್ತಾ ನೀವು ತುಂಬ ಕೇರ್ಫುಲ್ಲಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡಬೇಕಾಗುತ್ತೆ ಸಿಟಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ. ನೆಕ್ಸ್ಟ್ ಇಲ್ಲೂ ಹಾಗೇ ಅಲ್ಲಿ ಆಗಲೇ ಏನು ಹೇಳಿದೆ ನನಗೆ, ಇಲ್ಲಿ 2 ಲೈನ್ ಇರುವಂಥದ್ದು, ಒಂದು ಲೆಫ್ಟ್ ಲೈನ್ ಇದೆ, ಇನ್ನೊಂದು ರೈಟ್ ಲೈನ್ ಇದೆ. ಓಕೆ, ಸೊ ನಾವು ಯಾವ ಲೈನಲ್ಲಿ ಹೋಗ್ತಾ ಇದ್ದೀವಿ ಅದೇ ಲೈನಲ್ಲೇ ನಾವು ಆ್ಯಕ್ಚುಲಿ ಹೋಗ್ತಾ ಇರಬೇಕು. ಇನ್ ಕೇಸ್ ಏನಾದರೂ ನಮ್ಮ ಮುಂದ್ಗಡೆ ವೆಹಿಕಲ್ ಬಂದ್ಬಿಟ್ಟು ಸ್ಲೋ ಇದೆ, ನಾವು ಅವ್ರನ್ನ ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇಂಡಿಕೇಟರ್ ಕೊಡಬೇಕು. ಲೆಫ್ಟ್ ಸೈಡ್ ಇಂಡಿಕೇಟರ್ ಕೊಟ್ಬಿಟ್ಟು ಆಮೇಲೆ ಆ ಮಿರರಲ್ಲಿ ನೋಡಬೇಕು ಯಾವ್ದಾದ್ರು ವೆಹಿಕಲ್ ಬರ್ತಾ ಇದೆಯಲ್ಲ ಅಂತ. ಲೆಫ್ಟ್ ಸೈಡ್ ಮಿರರಲ್ಲಿ ಯಾವುದೋ ವೆಹಿಕಲ್ ಬರ್ತಿಲ್ಲ ಅಂತ ಹೇಳಿದ್ಮೇಲೆ ಇಂಡಿಕೇಟರ್ ಯೂಸ್ ಮಾಡ್ತಾ ನಾವು ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗಬೇಕು. ಸೊ ಇಲ್ಲಿ ನೋಡಿ ಒಂದು ಸೈಕಲ್ ಸ್ಲೋ ಆಗಿ ಹೋಗ್ತಾ ಇದ್ರು. ಸೊ ಇಲ್ಲಿ ನಮಗೆ ಆ್ಯಕ್ಚುಲಿ ಓವರ್ಟೇಕ್ ಮಾಡೋಕ್ಕೂ ಆಗಲಿಲ್ಲ. ಸೊ ಇಲ್ಲಿ ನೀವು ಓವರ್ಟೇಕ್ ಮಾಡಬೇಕು, ಜಲ್ದಿ ಇವಾಗ ಓವರ್ಟೇಕ್ ಮಾಡ್ಬೇಕಂತ ಅವಸರ ಮಾಡಬಾರ್ದು. ಓವರ್ಟೇಕ್ ಮಾಡಿದ್ರೆ ಅಥವಾ ಸ್ಲೋ ಆಗಿ ಓವರ್ಟೇಕ್ ಮಾಡ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಓವರ್ಟೇಕ್ ಮಾಡೋದಾಗಲಿ ಅಥವಾ ಲೈನಿಂದ ಲೈನ್ಗೆ ಶಿಫ್ಟ್ ಆಗುವಾಗಿರಲಿ. ನಾನು ಲೆಫ್ಟ್ ಲೈನಲ್ಲಿ ಹೋಗ್ತಾ ಇದ್ದೀನಿ. ಸೊ ನಂಗೆ ಲೆಫ್ಟ್ ಲೈನಲ್ಲೇ ಹೋಗ್ತೇನೆ, ಯಾಕಂದರೆ ಇಲ್ಲಿ ನಂಗೆ ಲೆಫ್ಟಲ್ಲಿ ಮುಂದೆ ನಮ್ಮ ಲೈನಲ್ಲಿ ಯಾರೂ ಇಲ್ಲ ಸ್ಲೋ ಆಗಿ ಹೋಗುವಂಥದ್ದು. ಸೊ ಅದೇ ಲೈನಲ್ಲಿ ನಾನು ಹೋಗ್ತೇನೆ. ಇಲ್ಲಷ್ಟೇ ರೋಡ್ ಮರ್ಜ್ ಆಗುವಂಥದ್ದು, ಅಂದರೆ ರೈಟ್ ಸೈಡಿಂದ ವೆಹಿಕಲ್ಸ್ ಬರ್ತಿರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನಮ್ಮ ಮುಂದೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಂದೆ ನಾವು ಪೂರ್ತಿಯಾಗಿ ನೋಡ್ತಿರ್ಬೇಕು. ಹಾಗೆ ಬಂದ್ಬಿಟ್ಟು ಒಂದು ಗೆಸ್ ಮಾಡ್ತಾ ಇರಬೇಕು. ಸಿಟಿಯಲ್ಲಿ ಎಸ್ಪೆಷಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಒಂದು ಅಂದಾಜಿನ ಮೇಲೆ ಒಂದು ಗೆಸ್ ಮಾಡ್ತಾ ಇರಬೇಕು. ಅಂದರೆ ಆ ರೋಡ್ ಮರ್ಜ್ ಆಗ್ತಿದೆ ಅಂತ ಹೇಳಿದ್ರೆ ಆ ಕಡೆ ಲೆಫ್ಟ್ ಸೈಡಿಂದ ಅಥವಾ ರೈಟ್ ಸೈಡಿಂದ ಯಾರಾದರೂ ಬಂದುಬಿಡ್ತಾರ ಅಂತ ಹೇಳ್ಬಿಟ್ಟು 2 ಸೈಡಿಂದ ನೀವು ನೋಡ್ತಾ ಇರಬೇಕಾಗುತ್ತೆ. ಬರೀ ನಾವು ಫ್ರಂಟ್ ಸೈಡ್ ಅಷ್ಟೇ ನೋಡ್ಕೊಂಡ್ಬಿಟ್ಟು ಡ್ರೈವ್ ಮಾಡೋಕ್ಕಾಗಲ್ಲ. ಆ ಕಡೆ ಲೆಫ್ಟು ರೈಟ್ ಕಡೆಯಿಂದ ಏನಾದರೂ ವೆಹಿಕಲ್ಸ್ ಬರುತ್ತಾ ಅಂತ ಹೇಳ್ಬಿಟ್ಟು ಸಹ ನೋಡ್ತಾ ಇರಬೇಕು. ಹಾಗೆ ಮಿರರಲ್ಲಿ ಅಂದರೆ ORM ಇದೆ, ಅದರಲ್ಲಿ ಪ್ರಾಪರಾಗಿ ಲೆಫ್ಟ್ ORM ಹಾಗೆ ರೈಟ್ ORMನಲ್ಲಿ ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಸಿಟಿಯಲ್ಲಿ ಡ್ರೈವ್ ಮಾಡ್ತಾ ಇರೋದ್ರಿಂದ 2 ವೀಲರ್ಸ್ ಏನಿರ್ತಾರೆ ಅವ್ರು ಬಂದುಬಿಟ್ಟು ಲೆಫ್ಟ್ ಸೈಡಿಂದನೇ ಬಂದುಬಿಡ್ತಾರೆ, ಪಾಸ್ ಆಗಿಬಿಡ್ತಾರೆ ಫಾಸ್ಟಾಗಿ. ಸೊ ಹಾಗಾಗಿ ಮಿರರ್ನ ಪ್ರಾಪರಾಗಿ ಸೆಟ್ ಮಾಡ್ಕೊಂಡಿರ್ಬೇಕು. ಎಸ್ಪೆಷಲಿ ನೀವು ಸಿಟಿಯಲ್ಲಿ ಡ್ರೈವ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಮಿರರ್ನ ನೋಡ್ತಾ ನೀವು ಲೆಫ್ಟ್ ಸೈಡಿಂದ ಅಥವಾ ರೈಟ್ ಸೈಡಿಂದ ಯಾರಾದರೂ ಬರ್ತಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತಿ ಒಂದು ಸ್ವಲ್ಪ ಒಂದು 10-15 ಸೆಕೆಂಡಿಗೆ ಒಂದ್ಸರಿ ನೀವು ಆ ಮಿರರನ್ನು ಒಂದ್ಸರಿ ನೋಡ್ತಾ ಇರಬೇಕು. ಓಕೆ, ನಾನು ಎದುರುಗಡೆ ಬಂದ್ಬಿಟ್ಟು ಒಂದು ಕಾರ್ ಹೋಗ್ತಾ ಇದೆ, ಸ್ವಲ್ಪ ಸ್ಲೋ ಅನಿಸ್ತಾ ಇದೆ. ಸೊ ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನನಗೆ 2 ಲೈನ್ ಇದೆ, ನಾನು ಲೆಫ್ಟ್ ಲೈನಿಂದ ಓವರ್ಟೇಕ್ ಮಾಡಬೇಕಾಗುತ್ತೆ. ಸೊ ಲೆಫ್ಟ್ ಲೈನ್ ಫ್ರೀ ಆಗಿದೆಯಾ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಆಮೇಲೆ ಹಿಂದ್ಗಡೆಯಿಂದ ಯಾವ್ದಾದ್ರು ವೆಹಿಕಲ್ ಬರ್ತಾ ಇದೆ ಅಂತ ನೋಡ್ಕೋಬೇಕು. ಈ ಹಿಂದ್ಗಡೆ ನೋಡಿ ಒಂದು ಕಾರ್ ಬರ್ತಾ ಇದೆ ಲೆಫ್ಟ್ ಸೈಡಿಂದ. ಸೊ ಈಗ ನಾನು ಲೆಫ್ಟ್ ಸೈಡ್ಗೆ ಹೋಗಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ORM ಇದೆ, ಲೆಫ್ಟ್ ORM ರೈಟ್ ORM ಅದನ್ನು ಕರೆಕ್ಟಾಗಿ ನೀವು ಚೆಕ್ಔಟ್ ಮಾಡ್ತಾ ಇರಬೇಕು ಪದೇ ಪದೇ. ಹಾಗೆ ನಮ್ಮ ಎದುರುಗಡೆ ಇರುವಂಥ ವೆಹಿಕಲ್ ಏನು ಹೋಗ್ತಾ ಇದೆ ಅದರಿಂದ ಒಂದು ಪ್ರಾಪರ್ ಆಗಿ ಒಂದು ಸೇಫ್ ಡಿಸ್ಟೆನ್ಸನ್ನು ನೀವು ಮೇಂಟೈನ್ ಮಾಡಿರ್ಬೇಕು. ಯಾವಾಗಲೂ ಸಿಟಿಯಲ್ಲಿ ಎಸ್ಪೆಷಲ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸೇಫ್ ಡಿಸ್ಟೆನ್ಸನ್ನು ನೀವು ಖಂಡಿತ ಮೇಂಟೈನ್ ಮಾಡಿರಬೇಕು. ಇಲ್ಲಾಂದರೆ ಅವ್ರು ಸಡನ್ನಾಗಿ ಏನಾದರೂ ಬ್ರೇಕ್ ಹಾಕಿದ್ರು ಅಂತ ಹೇಳಿದ್ರೆ ಸೊ ಅವ್ರ ಗಾಡಿಗೆ ಟಚ್ ಆಗದ ಹಾಗೆ ನಮ್ಮ ಗಾಡಿನ ನಿಲ್ಲಿಸುವಷ್ಟು ನಾವು ಸೇಫ್ ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡಿರಬೇಕು. ಸೊ ಆ ಸೇಫ್ ಡಿಸ್ಟೆನ್ಸ್ ಹೇಗೆ ಮೇಂಟೈನ್ ಮಾಡೋದು ಅಂದರೆ ನಮ್ಮ ಎದುರುಗಡೆ ಇರುವಂಥ ವೆಹಿಕಲ್ನ ವೀಲ್ಗಳು ಹಿಂದಿನ ವೀಲ್ಗಳು ಬಂದ್ಬಿಟ್ಟು ಪೂರ್ತಿಯಾಗಿ ನಮಗೆ ವಿಂಡ್ ಶೀಲ್ಡಿಂದ ಕಾಣ್ತಿರ್ಬೇಕು. ರೈಟ್. ಸೊ ಅಷ್ಟು ನೀವು ಮೇಂಟೈನ್ ಮಾಡಿದ್ರಿಂದ ಅದೊಂದು ಸೇಫ್ ಪ್ರಾಪರ್ ಫ್ರಂಟ್ ಸೈಡ್ ಡಿಸ್ಟೆನ್ಸ್ ಇರುತ್ತೆ. ಸೊ ನೀವು ಪದೇ ಪದೇ ಹಾರ್ನ್ ಯೂಸ್ ಮಾಡಬೇಕಂತಿಲ್ಲ, ಬಟ್ ಕೆಲವು ಟೈಮ್ನಲ್ಲಿ ಯಾವ ಟೈಮ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ ಆ ಟೈಮ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವು ಆಟೋ ಮತ್ತು 2 ವೀಲರ್ಸ್ ಏನಿರ್ತಾರೆ ಅವ್ರಿಗೆ ಹಾರ್ನ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ನೀವು ನಮ್ಮ ಗಾಡಿ ಮುಂದೆ ಅವ್ರು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಅವ್ರಿಗೆ ಹಾರ್ನ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಲೆಫ್ಟ್ ಸೈಡೋ ರೈಟ್ ಸೈಡೋ ಸಡನ್ನಾಗಿ ಬಂದುಬಿಡುವಂಥ ಚಾನ್ಸಸ್ ಇರುತ್ತೆ. ಓಕೆನಾ.
ಸೊ ಇಲ್ಲೂ ಅಷ್ಟೇ ಸರ್ಕಲ್ ಇದೆ ಅಲ್ವಾ, ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಹಾರ್ನ್ ಯೂಸ್ ಮಾಡ್ತಾ ಆ ಕಡೆ ಈ ಕಡೆ ವೆಹಿಕಲ್ ಬರ್ತಾ ಇದೆಯಲ್ಲ ಅಂತ ಒಂದು ಕನ್ಫರ್ಮ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಗಡಿಬಿಡಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಫಾಸ್ಟಾಗಿ ನಾವು ಪಾಸ್ ಆಗಿಬಿಡ್ಬೇಕಂತ ತುಂಬ ಫಾಸ್ಟಾಗಿ ಹೋಗ್ಬಿಟ್ಟು ಪಾಸ್ ಆಗಿಬಿಡ್ಬೇಕು ಅಂತ ಅನ್ಕೋಬಾರ್ದು. ಇಲ್ಲಿ ನೀವು ಸ್ಲೋ ಆದರೂ ಪರವಾಗಿಲ್ಲ, ಬಟ್ ಪರ್ಫೆಕ್ಟಾಗಿ ಸೇಫಾಗಿ ನೀವು ಆ ಸರ್ಕಲ್ನ ಪಾಸ್ ಮಾಡಬೇಕು. ಮತ್ತು ಸಿಟಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ಎಲ್ಲರೂ ಏನು ಮಾಡ್ಬಿಡ್ತಾರೆ ಅಂದರೆ ಕ್ಲಚ್ ಮೇಲೆ ಕಾಲು ಇಟ್ಕೊಂಬಿಟ್ಟು ಈ ರೀತಿ ಡ್ರೈವ್ ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಏನಂದ್ರೆ ರೆಡಿ ಇರಲಿಕ್ಕೆ, ಅಂದರೆ ಗೇರ್ನ ಡೌನ್ ಶಿಫ್ಟ್ ಮಾಡೋದಾಗಿರ್ಬೋದು ಅಥವಾ ಬ್ರೇಕನ್ನು ಯೂಸ್ ಮಾಡ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಫಸ್ಟ್ ಕ್ಲಚ್ ಪ್ರೆಸ್ ಮಾಡ್ಕೊಂಬಿಟ್ಟು ಆಮೇಲೆ ಬ್ರೇಕನ್ನು ಯೂಸ್ ಮಾಡ್ತಿರ್ತಾರೆ. ಬಟ್ ಆ್ಯಕ್ಚುಲಿ ಆ ರೀತಿಯಾಗಿ ಮಾಡಬಾರ್ದು. ನೀವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಯಾವಾಗಲೂ ಕ್ಲಚ್ಚನ್ನು ಓನ್ಲಿ ನೀವು ಗೇರ್ ಚೇಂಜ್ ಮಾಡೋಕ್ಕೆ ಯೂಸ್ ಆಗಬೇಕು. ಅದು ಬಿಟ್ಟರೆ ನೀವು ಗಾಡಿನ ಸ್ಟಾಪ್ ಮಾಡಬೇಕಂತಾರೆ, ಅಂದರೆ ಪೂರ್ತಿ ಗಾಡಿನ ಬಂದು ಬೀಳುತ್ತೆ ಕ್ಲಚ್ಚನ್ನು ಯೂಸ್ ಮಾಡದೇ ಇದ್ರೆ ಅನ್ನೋ ಟೈಮ್ನಲ್ಲಿ ಮಾತ್ರನೇ ನೀವು ಕ್ಲಚ್ಚನ್ನು ಯೂಸ್ ಮಾಡಬೇಕು. ಅನ್ನೆಸೆಸರಿ ಕ್ಲಚ್ಚನ್ನು ಯೂಸ್ ಮಾಡೋಕೆ ಹೋಗ್ಬೇಡಿ. ಹಾಗೆ ಅದ್ರ ಮೇಲೆ ಕಾಲನ್ನು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಡ್ರೈವ್ ಮಾಡ್ಲಿಕ್ಕೆ ಹೋಗಬೇಡಿ. ಇದರಿಂದ ಏನಾಗ್ತದೆ, ನಿಮ್ಮ ಕ್ಲಚ್ ಪ್ಲೇಟ್ ಬೇಗನೆ ಸೌದು ಹೋಗುತ್ತೆ. ಹಾಗೆ ಇಲ್ಲಿ ಈ ರೀತಿ ಸಿಟಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ಏನಾದರೂ ಈಗ ನೀವು ಒಂದ್ಸಲ ಹೇಗಿರೋ ಗೆಸ್ ಮಾಡ್ತಾ ಡ್ರೈವ್ ಮಾಡ್ತಾ ಇರಬೇಕು. ಈಗ ಅಲ್ಲಿ ರೋಡ್ ಇದೆ, ಎರಡು ಮರ್ಜ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅಥವಾ ಗಾಡಿಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ನೀವು ಗೆಸ್ ಮಾಡ್ತಿರೋ ಬೈಕ್ ಬಂದ್ಬಿಟ್ಟು ಏನಾದರೂ ಈ ಕಡೆ ಬರುತ್ತಾ, ಆ ಕಾರ್ ಬಂದ್ಬಿಟ್ಟು ಏನಾದರೂ ರೈಟ್ ಸೈಡ್ ಬಂದ್ಬಿಡ್ತಾನ. ಸೊ ಒಂದು ಗೆಸ್ಸಿಂಗಲ್ಲಿ ಇರಬೇಕು. ಸೊ ಅದಕ್ಕೆ ನೀವು ರೆಡಿ ಇರಬೇಕು ಗಾಡಿನ ಸ್ಟಾಪ್ ಮಾಡೋಕ್ಕೆ. ಯಾವ ರೀತಿ ಅಂದರೆ ಎಕ್ಸಲೇಟರ್ ಪೆಡಲಿಂದ ಕಾಲು ತೆಗೆದಿರಬೇಕು, ಹಾಗೆ ಬ್ರೇಕ್ ಪೆಡಲ್ ಮೇಲೆ ಕಾಲು ಇಟ್ಟಿರಬೇಕು. ಬಟ್ ಬ್ರೇಕನ್ನು ನೀವು ಯೂಸ್ ಮಾಡಬಾರ್ದು, ರೆಡಿ ಇರಬೇಕು ನಿಲ್ಲಿಸ್ಲಿಕ್ಕೆ. ಓಕೆನಾ? ಸೊ ಇನ್ ಕೇಸ್ ಏನಾದರೂ ಅವ್ರು ಬಂದರು ಅಂತ ಹೇಳಿದ್ರೆ ಬ್ರೇಕನ್ನು ಯೂಸ್ ಮಾಡಿ ನಿಲ್ಲಿಸುವಂಥ ಸ್ಟೇಜಲ್ಲಿ ನೀವು ರೆಡಿ ಆಗಿರಬೇಕು ಅಷ್ಟೇ. ಓಕೆ, ಹಾಗೆ ಒಂದು ಗೆಸ್ ಮಾಡ್ತಾ ಇರಬೇಕು. ಎದುರುಗಡೆ ಬರುವಂಥ ವೆಹಿಕಲ್ಸ್ ಏನಾದರೂ ಆ ಕಡೆ ಈ ಕಡೆ ಬರ್ತಾರ, ಲೆಫ್ಟ್ ಸೈಡಿಂದ ಏನಾದರೂ ಬರ್ತಾರೆ, ರೈಟ್ ಸೈಡಿಂದ ಏನಾದರೂ ಬರ್ತಾನೋ ಒಂದು ಗೆಸ್ಸಲ್ಲಿ ಇರಬೇಕು. ಅದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ರೈಟ್ ORM ಹಾಗೆ ಲೆಫ್ಟ್ ORM ಅದು ಪ್ರಾಪರಾಗಿ ಸೆಟ್ ಮಾಡ್ಕೊಂಡಿರ್ಬೇಕು. ಸೊ ಅದನ್ನು ನೀವು ಯಾವಾಗಲೂ ಒಂದು 10-15 ಸೆಕೆಂಡಿಗೆ ಒಂದ್ಸರಿ ನೀವು ನೋಡ್ತಾ ಇರಬೇಕು. ನಿಮ್ಮ ಗಾಡಿಯ ಅಕ್ಕಪಕ್ಕದಲ್ಲಿ ಲೆಫ್ಟ್ ರೈಟ್ ಸೈಡಲ್ಲಿ ಏನಾದರೂ ವೆಹಿಕಲ್ಸ್ ಬರ್ತಾ ಇದೆಯಾ, 2 ವೀಲರ್ಸ್ ಬರ್ತಾ ಇದೆಯಾ ಅಥವಾ ಆಟೋಗಳು ಏನಾದರೂ ಬರ್ತಾ ಇದೆಯಾ ಅನ್ನೋದನ್ನು ನೀವು ನೋಡ್ಕೋತಾ ನೀವು ಡ್ರೈವ್ ಮಾಡ್ತಾ ಇರಬೇಕು. ಸೊ ಆ ರೀತಿಯಾಗಿ ನೀವು ಕೇರ್ಫುಲ್ ಆಗಿ ಪ್ರಿಕಾಷನ್ ತೊಗೊಂಡು ಸಿಟಿಯಲ್ಲಿ ಡ್ರೈವ್ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ತುಂಬ ಸೇಫಾಗಿ ಡ್ರೈವ್ ಮಾಡ್ತೀರ. ಹಾಗೆ ನಿಮ್ಮ ಗಾಡಿ ಕೂಡ ಸೇಫ್ ಆಗಿರುತ್ತೆ, ನೀವು ಕೂಡ ಸೇಫ್ ಆಗಿರ್ತೀರ. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಬರುವಂಥ, ನಿಮ್ಮ ಎದುರುಗಡೆ ಬರುವಂಥ ಗಾಡಿಗಳು ಸಹ ತುಂಬಾ ಸೇಫ್ ಆಗಿರ್ತಾರೆ. ಓಕೆನಾ ಸ್ನೇಹಿತರೆ? ಹಾಗೆ ನೀವು ಲೆಫ್ಟ್ ಟು ರೈಟು ಟರ್ನ್ ತೊಗೋಬೇಕಾದ್ರೆ ನೀವು ಇಂಡಿಕೇಟರ್ಸ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಕೆಲವೊಬ್ರು ಇಂಡಿಕೇಟರ್ಸ್ನ ಯೂಸೇ ಮಾಡಲ್ಲ, ಸೊ ಸುಮ್ಮನೆ ಲೆಫ್ಟ್ ಟು ರೈಟ್ ಟರ್ನ್ ಮಾಡಿಬಿಡ್ತಾರೆ. ಸೊ ಆ ರೀತಿಯಾಗಿ ಯಾವತ್ತು ನೀವು ಲೆಫ್ಟ್ ಟರ್ನಲ್ಲಿ ಅಥವಾ ರೈಟ್ ಟರ್ನಲ್ಲಿ ತೊಗೊಳ್ಲಿಕ್ಕೆ ಹೋಗಬೇಡಿ. ಫಸ್ಟ್ ನೀವು ಲೆಫ್ಟ್ ಟರ್ನ್ ತೊಗೊಳ್ದಿದೆಯಾ ಅಂತ ನೀವು ಮುಂಚೆನೇ ಗೊತ್ತಿದ್ರೆ, ಸೊ ಅದೆಷ್ಟು ದೂರದಲ್ಲಿದೆ ಸ್ವಲ್ಪ ಆದಷ್ಟು ಅಡ್ವಾನ್ಸ್ ಆಗಿ ಅದು ಇನ್ನೊಂದು 50 ಮೀಟರ್ ಇದೆ ಅಂದಾಗಲೇ ನೀವು ಇಂಡಿಕೇಟರ್ನ ಕೊಡಬೇಕು. ಇಂಡಿಕೇಟರ್ ಕೊಟ್ಟು ರೆಡಿ ಇರಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಹಿಂದ್ಗಡೆ ಬರುವಂಥ ವೆಹಿಕಲ್ಸ್ಗಳಿಗೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಟರ್ನ್ ತೊಗೊಳ್ಳೋದಿದ್ದೀರಿ ಅಂತೇಳಿ. ಸೊ ಅವರು ಅದ್ರ ಪ್ರಕಾರ ಅವ್ರು ಬಂದ್ಬಿಟ್ಟು ಸೈಡ್ ತೊಗೊಂಡ್ಬಿಟ್ಟು ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆಯಿತಾ? ಈಗ ನನಗೆ ಅಲ್ಲಿ ರೈಟ್ ಸೈಡ್ ಟರ್ನ್ ತೊಗೊಳ್ಳೋದು. ಸೊ ಈಗ ನಾನು ರೈಟ್ ಇಂಡಿಕೇಟರ್ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ 50 ಮೀಟರ್ಗಿಂತ ಇತ್ತು. ಸೊ ಈಗಲೇ ನಾನು ಇಂಡಿಕೇಟರ್ ಕೊಟ್ಟು ರೆಡಿ ಆಗಿದ್ದೇನೆ ರೈಟ್ ಟರ್ನ್ ಹೋಗಲಿಕ್ಕೆ. ಸೊ ನನ್ನ ಹಿಂದ್ಗಡೆ ಒಂದು ಗಾಡಿ ಬರ್ತಾ ಇದೆ. ಸೊ ಅವರಿಗೆ ನಾನು ಇಂಡಿಕೇಟರ್ ನೋಡಿ ಗೊತ್ತಿದೆ. ಸೊ ಅವರಿಗೆ ಲೆಫ್ಟ್ ಸೈಡು ಸ್ವಲ್ಪ ಮಟ್ಟಿಗೆ ಮೂವ್ ಆಗಿ ಆ ಕಡೆ ಹೋಗ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ನಾನು ಯೂ ಟರ್ನ್ ತೊಗೊಳ್ದಿದೆ. ಹೀಗೆ ಮಾಡ್ಬೇಕಂದ್ರೆ ಅಲ್ಲಿ ಎದುರುಗಡೆ ಅಂತ ವೆಹಿಕಲ್ಸ್ ಏನಿದೆ ಅದನ್ನು ನಾನು ಪ್ರಾಪರಾಗಿ ಚೆಕ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯ ಗಾಡಿಗಳು ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ ನಾನು ರೈಟ್ ಟರ್ನ್ ತೊಗೋಬೇಕು. ಸೊ ಈಗ ನಾನು ಮೂವ್ ಆಗ್ಬೋದು. ಬಟ್ ಅಲ್ಲಿ ಒಂದು ಸ್ವಿಫ್ಟ್ ಕಾರ್ ಬರ್ತಾ ಇದೆ, ಅದು ಫಾಸ್ಟ್ ಇದೆ. ಯಾಕಂದರೆ ನಾನೀಗ ರೋಡಲ್ಲಿ ಮರ್ಜ್ ಆಗೋದು ಸ್ಲೋ ಆಗಿ ಮರ್ಜ್ ಆಗ್ತಿರ್ತಾರೆ. ನಾವು ಸ್ಟೇಟ್ ಬರ್ತಾರೆ ಅಂದ್ರೆ ಅವ್ರು ಫಾಸ್ಟಾಗಿ ಬರ್ತಿರ್ತಾರೆ. ಸೊ ಹೀಗಾಗಿ ಆ ಗಾಡಿಗಳು ಏನು ಬರ್ತಾ ಇದೆ ಅವ್ರನ್ನ ಫಸ್ಟ್ ಹೋಗೋಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಯೂ ಟರ್ನ್ ಇರಲಿ ಅಥವಾ ರೈಟ್ ಅಥವಾ ಲೆಫ್ಟ್ ಟರ್ನ್ ಅಂತ ತೊಗೊಳ್ತೀವಿ ಅದನ್ನು ತೊಗೋಬೇಕು. ಓಕೆನಾ? ಸೊ ಈಗ ನನಗೆ ಲೆಫ್ಟ್ ಟರ್ನ್ ತೊಗೊಳ್ದೆ, ಲೆಫ್ಟ್ ಇಂಡಿಕೇಟರ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಸೆಕೆಂಡ್ ಗೇರಿಗಿದೆ, ಲೈಟಾಗಿ ಬ್ರೇಕ್ ಯೂಸ್ ಮಾಡಿ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ನಾನು ಲೆಫ್ಟ್ ಟರ್ನ್ ತೊಗೊಳ್ತೀನಿ. ಈ ರೀತಿಯ ಒಂದು 5-6 ಪಾಯಿಂಟ್ಸ್ ಏನಿದೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಸಿಟಿಯಲ್ಲಿ ಡ್ರೈವ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಸಿಟಿ ಡ್ರೈವಿಂಗ್ ಬಂದ್ಬಿಟ್ಟು ತುಂಬ ಕಂಫರ್ಟಬಲ್ ಆಗಿರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬ ಸೇಫ್ ಆಗಿರುತ್ತೆ ಸ್ನೇಹಿತರೆ. ಹೋಪ್ ಈ ವಿಡಿಯೋ ಲೈಕ್ ಆದರೆ ಫ್ರೆಂಡ್ಸ್ ಜೊತೆಗೆ ನಿಮ್ಮ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.